ಸೀತೆಯ ವಿವಾಹ. ಮಹಾಜ್ಞಾನಿಯಾದ ಜನಕ ಮಹಾರಾಜನು ಮಿಥಿಲೆಯ ಅರಸನಾಗಿದ್ದನು. ಸುಮೇಧ ಅವನ ರಾಣಿ. ಒಂದು ಸಲ ಜನಕ ಮಹಾರಾಜನು ಯಾಗ ಮಾಡಲು ತನ್ನ ಭೂಮಿಯನ್ನು ಉಳುತ್ತಿರುವಾಗ ಅವನಿಗೆ ನೇಗಿಲಿನ ಕೆಳಗೆ ಒಂದು ಮುದ್ದಾದ ಹೆಣ್ಣು ಮಗು ಸಿಕ್ಕಿತು. ಅವನು ಮಗುವನ್ನು ಅರಮನೆಗೆ ಎತ್ತಿಕೊಂಡು ಹೋದ. ಮಗುವನ್ನು ತನ್ನ ಮಗಳ ಹಾಗೆಯೇ ಬೆಳೆಸಿದ. ಮಗುವಿಗೆ ಸೀತೆ ಎಂದು ಹೆಸರಿಟ್ಟ. ಅವಳಿಗೆ ಜಾನಕಿ ಎಂದು ಹೆಸರು ಬಂತು. ಅವಳು ಅಂದವಾದ ಒಳ್ಳೆಯ ಹುಡುಗಿಯಾಗಿ ಬೆಳೆದಳು. ರಾಜನಿಗೆ ಅವಳ ಮದುವೆಯ ವಿಚಾರ ಆರಂಭವಾಯಿತು. ಕುಶಲತೆ ಹಾಗೂ ಶಕ್ತಿಯ ಒಂದು ಪರೀಕ್ಷೆಯಲ್ಲಿ ಅವಳ ಗಂಡನನ್ನು ಆರಿಸಬೇಕು ಎಂದು ತೀರ್ಮಾನಿಸಿದ. ಮಹಾರಾಜ ಶಿವನಿಂದ ಶಿವಧನುಸ್ಸನ್ನು ವರವಾಗಿ ಪಡೆದಿದ್ದ. ಅದು ಭಾರೀ ಬಿಲ್ಲು, ತುಂಬ ಗಟ್ಟಿಯಾದ ಶಿವಧನುಸ್ಸು. ಯಾವ ರಾಜಕುಮಾರ ಈ ಶಿವನ ಬಿಲ್ಲನ್ನು ಬಾಗಿಸಿ ದಾರ ಕಟ್ಟುವನೋ ಅವನು ಸೀತೆಯನ್ನು ಮದುವೆ ಆಗಬಹುದು ಎಂದು ಜನಕ ಮಹಾರಾಜನು ಹೇಳಿದ. ಎಷ್ಟೋ ಜನ ರಾಜಕುಮಾರರು ಬಂದು ಪ್ರಯತ್ನಿಸಿದರು. ಅವರಿಗೆ ಬಿಲ್ಲನ್ನು ಎತ್ತಲಾಗಲಿಲ್ಲ. ದಶರಥ ರಾಜನ ಮಕ್ಕಳಾದ ರಾಮ ಮತ್ತು ಲಕ್ಷ್ಮಣರು ಮಿಥಿಲೆಗೆ ಬಂದಿದ್ದರು. ವಿಶ್ವಾಮಿತ್ರ ಮುನಿ ಅವರನ್ನು ಕರೆತಂದಿದ್ದ. ರಾಮ ಸರಾಗವಾಗಿ ಬಿಲ್ಲು ಎತ್ತಿದ, ಬಾಗಿಸಿದ. ಅದು 2 ಹೋಳಾಗಿ ಮುರಿದು ಹೋಯಿತು. ಪ್ರತಿಯೊಬ್ಬರಿಗೂ ಸಂತೋಷ ಆಯಿತು. ಜನಕನು ರಾಮನಿಗೆ ಸೀತೆಯನ್ನು ಮದುವೆ ಮಾಡಿಕೊಟ್ಟ. ಹೀಗೆ ರಾಮ ಸೀತೆಯರ ವಿವಾಹವಾಯಿತು.